ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿ ಆದ ಮೆಥಡ್ ಅಲ್ಲಿ ಸ್ಕ್ರಂಚೀಸ್ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಕ್ರಂಚೀಸ್ ಮಾಡೋದಕ್ಕೆ ನಾನಿಲ್ಲಿ 5 ಇಂಚು ಅಗಲದ ಒಂದು ಪಟ್ಟಿಯನ್ನ ತಗೊಂಡಿದ್ದೀನಿ. ಇದು ಸ್ಯಾಟಿನ್ ಬಟ್ಟೆ, ಅದು ನನ್ನ ಹತ್ರ ಇತ್ತು. ಸೊ ಅದರಲ್ಲಿ ಒಂದು ಸ್ಕ್ರಂಚಿಯನ್ನ ಮಾಡೋಣ ಅಂತ ತಗೊಂಡಿದ್ದೀನಿ. ಹಾಗೆ ಇದು ಹೆಚ್ಚು ಕಡಿಮೆ 31 ಇಂಚ್ ಆಗುವಷ್ಟು ಉದ್ದ ಇದೆ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಈಗ ಏನ್ ಮಾಡ್ಬೇಕಂದ್ರೆ ಇದರ ತುದಿಯನ್ನ ಈ ರೀತಿಯಾಗಿ ಜಾಯಿನ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕ್ತೀನಿ. ಸ್ಟ್ರೈಟ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿದಾಯ್ತು ನೋಡಿ, ಈ ರೀತಿಯಾಗಿ ಬಂದಿದೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಹಿಂಗೆ ಲೈಟ್ ಆಗಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಇದನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ ನೋಡಿ. ಈ ರೀತಿಯಾಗಿ ಸಣ್ಣಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ಬಟ್ಟೆ ಉಲ್ಟಾನೇ ಇಟ್ಕೊಂಡಿರ್ಬೇಕು, ಅದನ್ನ ಗಮನಿಸಿ. ನಂತರ ಹೀಗೆ ಅದನ್ನ ಮಧ್ಯ ಇಟ್ಬಿಟ್ಟು ಹಿಂದ್ಗಡೆ ಏನ್ ಬಟ್ಟೆ ಇತ್ತು ಅದನ್ನ ತಗೊಂಡು ಈ ರೀತಿಯಾಗಿ ಇಡ್ತಾ ನೋಡಿ, ಇಲ್ಲಿ ನಾನು ಹೇಗೆ ಹಿಡ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಹೀಗೆ ಇದನ್ನ ಹಿಡ್ಕೊಂಡು ಅಲ್ಲಿ ನಾವು ಸ್ಟಿಚ್ ಹಾಕ್ತಾ ಹೋಗ್ಬೇಕು ಈ ರೀತಿಯಾಗಿ. ಸೊ ತುದಿ ಮಾತ್ರ ಹೀಗೆ ಕಂಟಿನ್ಯೂಸ್ ಆಗಿ ಸ್ಟಿಚ್ ಅನ್ನ ಹಾಕ್ಬೇಕು. ಈ ರೀತಿಯಾಗಿ ತುದಿ ಮಾತ್ರ ಹೀಗೆ ಬಿಡಿಸ್ತಾ ನಾವು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ಇದು ತುಂಬಾನೇ ಈಸಿಯಾಗಿ ಮಾಡಬಹುದಾದಂತ ಸ್ಕ್ರಂಚಿ, ತುಂಬಾನೇ ಈಸಿ ಮೆಥಡ್. ಈ ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ನೀವು ಜಾಸ್ತಿ ಸ್ಕ್ರಂಚೀಸ್ ಅನ್ನ ಬೇಗನೆ ಹೊಲಿಬಹುದು. ಸೊ ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಮತ್ತೆ ನಾವು ಉಲ್ಟಾ ಮಾಡ್ಕೊಳ್ಳೋ ಕೆಲಸನೂ ಇಲ್ಲ, ತನ್ನರೇ ಆಗ್ಬಿಡತ್ತೆ. ಅದು ನಿಮ್ಗೆ ವಿಡಿಯೋದಲ್ಲಿ ನೆಕ್ಸ್ಟ್ ಕಾಣಿಸುತ್ತೆ. ಈಗ ನಾನು ಸುಮಾರು ಒಂದು 2 ಬೆರಳು ಹೋಗುವಷ್ಟು ಓಪನಿಂಗ್ ಅನ್ನ ಬಿಟ್ಬಿಟ್ಟು ಇಲ್ಲಿ ಲಾಕ್ ಸ್ಟಿಚ್ ಮಾಡೋ ಮೂಲಕ ಇದನ್ನ ಫಿನಿಶ್ ಮಾಡಿದೆ. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಓಪನಿಂಗ್ ಏನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಈಗ ನಾನು ಇಲಾಸ್ಟಿಕ್ ಅನ್ನ ಓಡಿಸ್ತೀನಿ. ಇಲ್ಲಿ ನಾನು 10 ಇಂಚ್ ಉದ್ದದ ಇಲಾಸ್ಟಿಕ್ ಅನ್ನ ತಗೊಂಡಿದ್ದೀನಿ. ಅದರ ಒಂದು ತುದಿಗೆ ಈ ರೀತಿಯಾಗಿ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಅದ್ರ ಮೂಲಕ ಇಲ್ಲಿ ಓಪನ್ ಏನ್ ಬಿಟ್ಟಿದ್ನಲ್ಲ ಅಲ್ಲಿ ಈ ಪಿನ್ ಅನ್ನ ಹೊರಡಿಸ್ತೀನಿ ಇವಾಗ. ಸೊ ಈ ತರ ನಾವು ಮಾಡ್ತಾ ಇನ್ನೊಂದು ತುದಿಗೆ ಇಲಾಸ್ಟಿಕ್ ಅನ್ನ ಎಳ್ಕೊಳ್ಬೇಕಾಗತ್ತೆ. ಸೊ 2 ಕಡೆಗೂ ಇಲಾಸ್ಟಿಕ್ ಬಂದಿದ್ದಾಯ್ತು. ನಾನೀಗ ಪಿನ್ ಅನ್ನ ತೆಗೆದಿಡ್ತೀನಿ. ಸೊ ಈಗ ಇಲ್ಲಿ ಒಂದು ಗಂಟನ್ನ ಹಾಕೊಳ್ಬೇಕು. ಸೊ ಈ ರೀತಿಯಾಗಿ ಒಂದು ಗಂಟನ್ನ ಹಾಕಿ ನಂತರ ಆ ಪಾರ್ಟ್ ಅನ್ನ ಆದಷ್ಟು ಒಳಗಡೆ ಸರ್ಸಕ್ಕೆ ನೋಡ್ಬೇಕು. ಈಗ ಇರೋದು ಮ್ಯಾಜಿಕ್. ಇವಾಗ ನೋಡಿ, ಈ ಕಡೆಯಿಂದ ಸೀದಾ ಆಗಿರೋ ಕಡೆ ಬಟ್ಟೆಯನ್ನ ಹೀಗೆ ಎಳಿತಾ ಬಂದ್ರೆ ಆಯ್ತು, ಅದು ತಾನಾಗೇನೆ ನೀಟಾಗಿ ನಮ್ಗೆ ಓಪನ್ ಅಪ್ ಆಗ್ತಾ ಬರುತ್ತೆ. ಈಗ ಫೈನಲ್ ವರೆಗೂ ಬಂದಿದ್ದಾಯ್ತು. ಹಾಗೆ ನಾವಿಲ್ಲೊಂದ್ ಸ್ವಲ್ಪ ಜಾಗ ಓಪನ್ ಏನ್ ಬಿಟ್ಕೊಂಡಿದ್ವಲ್ಲ ಅದನ್ನ 1/4 ಇಂಚು ಒಳಗೆ ತಳ್ತಾ ಅಲ್ಲಿ ಕೂಡ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು, ಫಿನಿಶ್ ಮಾಡ್ಬೇಕು. ಸೊ ಈ ರೀತಿಯಾಗಿ ನೀವು ಬೇಕಾದ್ರೆ ಕೈಯಲ್ಲೂ ಕೂಡ ಸ್ಟಿಚ್ ಮಾಡಬಹುದು, ಮೆಷಿನ್ ಅಲ್ಲೂ ಕೂಡ ಮಾಡಬಹುದು. ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡು ಫೈನಲ್ ಮಾಡ್ಕೊಂಡಿದ್ದಾಯ್ತು ನೋಡಿ. ಸುಂದರವಾದ ಸ್ಕ್ರಂಚಿ ಇವಾಗ ರೆಡಿ ಟು ಯೂಸ್. ಸ್ಯಾಟಿನ್ ಕ್ಲಾತ್ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.